ಚಾಟ್ ಮಸಾಲ ಅಂದ್ಬಿಟ್ಟು ಇಲ್ಲಿ ಫ್ರೂಟ್ಸ್ ಎಲ್ಲ ಹಾಕೋರೆ. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ. ಇದಕ್ಕೂ ಹಾಕ್ತಾರೆ. ಹೌದಾ? ಶೋರ ನಿನ್ ಜೊತೆಲ್ಲ ಕಾಯ್ಕೊಂಡು ತಿನ್ನೋಕೆ ನಮ್ಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ನಿಂತಿದ್ಯಾ ಫುಲ್ ಹಾಕ್ಬಿಟ್ಟಿಯ ತಾಯಿ. ಹೌದಾ? ಖಾರ ಚೆನ್ನಾಗಿದೆ ಗೈಸ್. ನೀನು ನಾಗವಲ್ಲಿ, ಕ್ಯಾಮ್ರಾ ನಾನು ರಾಮನಾಥ. ಬಾ ಬಾ ಮನ್ಸು ಮುಟ್ಕೊಂಡಿರ್ತೀವಿ. ಏನ್ ಅಂತ ಗೊತ್ತಾಯ್ತು ಬಾಯಿಗೆ ಹಾಡುತ್ತಾ ಹಾಡುತ್ತಾ ಚೆಲ್ಕೊಂಡೆ. ಎಷ್ಟಾಯ್ತು ಅಂಕಲ್? ಏನೋ ನೋಡೋದು ಕಾಣಿಸ್ಕೊಂತ ಎತ್ಕೊಂಡ್ಬಂದೆ. ಹಂಗೆ ತರ್ತಾರೆ ಯಾರಾದ್ರು ಮೆಂಟ್ಲು. ನನಗೆ ಭೀಮ್ ಒಂಥರ ಶಕ್ತಿ ಇದ್ದಿದ್ರೆ ಒಂದೇ ಕೈಲಿ ಬಗ್ಗೆ ಹಿಂಗೆ ಹಾಕ್ಬಿಡ್ತಿದ್ದೆ. ನಾನು ಇವಾಗ ಕಂಟ್ರೋಲಲ್ಲಿ ಇದ್ದೀನಿ. ಹಲೋ ಕರ್ನಾಟಕ, ವೆಲ್ಕಮ್ ಬ್ಯಾಕ್. ಇದು ಬ್ಲ್ಯಾಕ್ ಸಾಲ್ಟು, ಇದು ಚಿಲ್ಲಿ ಪೌಡರ್, ಪೊಟ್ಯಾಟೊ, ಆಲೂಗಡ್ಡೆ ಮತ್ತು ಕೊತ್ತಂಬರಿ ಕೊತ್ತಂಬರಿ ಪುದೀನ, ಇದು ಬಟಾಣಿ, ಕಲರ್ ಬಿಡೋ ಬಟಾಣಿ. ಕಲರ್ ಬಟಾಣಿ ಮತ್ತು ಈರುಳ್ಳಿ, ಇದು 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 ಹುಣಸೆ ರಸ, ಹೇಳು ನಿಂಬೆ ರಸ. ನಂಗೆ ನಿಂಬೆ ಅಂತಾನೆ ಬರ್ತೈತೆ ಅವಾಗಿಂದ. ಇದು ಹುಣಸೆ ರಸ ಮತ್ತು ಇದು ಪಾನಿಗೆ ಮಸಾಲೆ. ಮಾಡುವ ವಿಧಾನವನ್ನು ನೆಕ್ಸ್ಟ್ ತೋರಿಸ್ತೀವಿ. ಹೀಗೆ ಆಲೂಗಡ್ಡೆಗಳನ್ನೆಲ್ಲ ತೆಗೆದುಕೊಂಡು ಒಂದು ಬೌಲ್ನೊಳಗಡೆ ಹಾಕಿಕೊಂಡು ಎಲ್ಲವನ್ನು ಪಟ 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 ಅಂತ ಹಿಂಗೆ ಸ್ಮ್ಯಾಶ್ ಮಾಡಬೇಕು. ಸೊ ಟೇಸ್ಟಿಯಾಗಿರುತ್ತೆ ಮಾಡು. ಶಕ್ತಿನೆಲ್ಲ ಬಲ ಪ್ರಯೋಗಿಸಂಗೆ ದೊಡ್ಡ ನಾವು ಇವತ್ತು ನೋಡ್ತಾ ಇರೋ ಹಂಗೆ ಎಷ್ಟು ಚೆನ್ನಾಗಿ ಮಾಡ್ತೀನಿ ನಾನು ಅಂತ. ದಿಸ್ ಇಸ್ ಗರಂ ಮಸಾಲ, ಆಚಿ ಗರಂ ಮಸಾಲ. ಆಮೇಲೆ ಇದು ಚಾಟ್ ಮಸಾಲ, ಎವರೆಸ್ಟ್ ಚಾಟ್ ಮಸಾಲ. ಚಾಟ್ ಮಸಾಲ ಅಂದ್ಬಿಟ್ಟು ಇಲ್ಲಿ ಫ್ರೂಟ್ಸ್ ಎಲ್ಲ ಹಾಕೋರೆ. ಕಿವಿ ಫ್ರೂಟು, ವಾಟರ್ಮಿಲನು, ಪೈನಾಪಲು. ಬ್ರೋ ನಾವು ಯಾವ ಚಾಟ್ ಮಸಾಲ ತಂದಿದ್ದೀವಿ ಹೇಳು? ಮಿಕ್ಸ್ಡ್ ಮಸಾಲ ಪೌಡರ್, ಸ್ವೀಟ್ದಾ? ಫ್ರೂಟ್ ಮೇಲೆ ಹಾಕೊಂಡು ತಿಂತಾರಲ್ಲ ಆ ಚಾಟ್ ಮಸಾಲ ತಂದಿದ್ದೀವಿ. ನಂಗಂತೂ ಗೊತ್ತಿಲ್ಲ, ನಿಂಗೆ ಗೊತ್ತಿಲ್ವಾ? ನನಗೂ ಗೊತ್ತಿಲ್ಲ, ನೀನು ಹೇಳೋದ್ಮೇಲೆ ನೋಡ್ತಿರೋದು. ಇದಾಯ್ತು, ಆಯ್ತಾ? ಓಕೆ, ಝೂಮ್ ಹಾಕ್ಬಿಡ್ತೀನಿ. ಸೊ ರೆಡಿ. ಇದಷ್ಟೇ, ಇನ್ನೂ ಮುಗ್ದಿಲ್ಲ. ಅದಕ್ಕೆ ನಾವೇನು ಮಾಡ್ತೀವಿ ಅಂತಂದರೆ ಇವಾಗ ನಮ್ಮ ಹತ್ರ ಬಟಾಣಿ ಕಾಳು ಇದೆಯಲ್ವಾ, ಬಟಾಣಿ ಕಾಳು, ಕಲರ್ ಬಿಡೋ ಬಟಾಣಿ ಕಾಳು, ಇದನ್ನು ಮಿಕ್ಸ್ ಮಾಡ್ಕೊತೀವಿ. ನಾನು ಸ್ವಲ್ಪ ಹಂಗೆ ಇಟ್ಕೊಳ್ಳೋಣ, ಪಾನಿಗೆ ಹಾಕೋಣ, ಚೆನ್ನಾಗಿರುತ್ತೆ. ಎರಡು ಅದಕ್ಕೆ ಇರುತ್ತೆ. ಓಕೆನಾ? ಆ್ಯಂಡ್ ನಿಂಬೆಹಣ್ಣು ಮರ್ತೋಗಿತ್ತು, ನಿಂಬೆಹಣ್ಣು ಇದಕ್ಕೆ ಫುಲ್ ಸಕ್ಕತ್ತಾಗಿ ಸ್ವಲ್ಪ ಅದನ್ನೆಲ್ಲ ಬಂದಾಗ ಸೈಡ್ ಹಾಕ್ಬಿಡು. ತಪ್ಪೆ. ಸಾಕು ಅಷ್ಟು ಸಾಕು. ನೆಕ್ಸ್ಟು ಇದಕ್ಕೆ ಸ್ವಲ್ಪ ಖಾರದ ಪುಡಿ, ಖಾರದ ಪುಡಿ ಇಷ್ಟ ಹಾಕೋಣ, ಸಾಕು. ಅದು ದೊಡ್ಡ ತೊಗೋಬೇಕಿತ್ತು. ಏನು ಇದು ಮಾಡೋಕ್ಕೆ, ಮಿಕ್ಸ್ ಮಾಡೋಕ್ಕೆ. ನಂಚೂರು ಹಾಕ್ಲ ಸಾಕಂತ ಸ್ವಲ್ಪ ಹಾಕು. ಎಷ್ಟು ಖಾರ ಪುಡಿ? ಬ್ಲ್ಯಾಕ್ ಸಾಲ್ಟ್, ಇದು ಕರೆಕ್ಟಾಗಿ ಹಾಕಬೇಕು. ಓ ಸಾಲ್ಟ್ ಇದು ತುಂಬ ಇಂಪಾರ್ಟೆಂಟ್. ಇದಕ್ಕೆ ಹಾಕಬಲ್ಲ, ಇದಕ್ಕೆ ಹಾಕೋದು ಸಾಲ್ಟ್. ಅದು ಇದಕ್ಕೂ ಹಾಕ್ತಾರೆ. ಹೌದಾ? ಶೋರ. ಸರಿ, ಸೊ ಇದಕ್ಕೆ ಏನು ಬೇಕಾದ್ರೆ ಹಾಕೋಣ ಫಸ್ಟ್. ಓಕೆನಾ? ಇದಾಯಿತು. ನೆಕ್ಸ್ಟ್ ಹಂಗೆ ಹಾಕೋ. ನಾವೆಲ್ಲ ಫುಲ್ ಸ್ವಲ್ಪ ಸ್ಟ್ಯಾಂಡರ್ಡ್ ಆಗಿ ಮಾಡೋಣ. ಅದರಿಂದ ಸ್ಟ್ಯಾಂಡರ್ಡ್ ಆಗಿ ಹಾಕ್ತೀವಿ. 1 ಸ್ಪೂನ್ ಚಾಟ್ ಮಸಾಲ. ಸ್ಮೆಲ್ ಅಷ್ಟೊಂದೇನಿಲ್ಲ, ಡೊಂಗ ಮಾಡ ಕುಡಿ ಐತೆ ಸ್ಮೆಲ್ಲು. ನಿನ್ನ ಮೂಗು ಸರಿ ಇಲ್ಲ, ನೋಡೋಕ್ಕಷ್ಟೇ ಚೆನ್ನಾಗಿರೋದು. ಅದು ಅಷ್ಟೊಂದಿನ ಪರಿಮಳ ಸುಗಂಧ ಥರ ಇಲ್ಲ. ನಮ್ಗೆ ಬರುತ್ತೆ, ನನ್ನದು ಒಂಥರ ಹಂಗೆ ಶಾರ್ಪ್ ಮೂಗು ನಾಯಿ ಮೂಗು. ನಾನೇ ಹೇಳ್ಕೊಳಕ್ಕಂತೆ ಬೇಡ ಅಂತ ಸುಮ್ಮನೆ. ಓಕೆ, ನೆಕ್ಸ್ಟು ಸ್ವಲ್ಪ
ಗರಂ ಮಸಾಲ. ಅಯ್ಯೋ ಇದನ್ನ ಬಿಡು, ಸಾಕನ್ಸುತ್ತಲ್ಲ. ಚೆಲ್ಲುದ್ಲು ಗೈಸ್, ಹಾಕ್ತಾರೆ ಒಳಗಡೆಗೆ. ಅದರೊಳಗಡೆ ಹಾಕ್ತಾರೆ. ಸಾಲ್ಟ್ ಅಲ್ಲಿ ಟಾಟಾ ಸಾಲ್ಟ್. ಸೊ ಇದಕ್ಕೆ ನಾನು ಸ್ವಲ್ಪ ಇದು ಬ್ಲ್ಯಾಕ್ ಸಾಲ್ಟ್ ಹಾಕಿರಲಿಲ್ಲ, ಸೊ ಸ್ವಲ್ಪ ಚೂರು ಬ್ಲ್ಯಾಕ್ ಸಾಲ್ಟ್. ಬ್ಲ್ಯಾಕ್ ಸಾಲ್ಟ್ ಹಾಕಾಯಿತು. ಸೊ ನೆಕ್ಸ್ಟ್ ವೇಟಿಂಗ್ ಫಾರ್ ಸಾಲ್ಟ್. ಉಪ್ಪಿಗಿಂತ ರುಚಿ ಬೇರೆ ಇಲ್ಲ ಅಲ್ಲೇನೆ? ಬಾ ವಿ ಲವ್ ಯು ಬಾ. ಅಲ್ಲ, ಬಾ ವಿ ಲವ್ ಯು ಬಾ. ಎಸ್. ಯಾ ತುಂಬ ತಂದ್ಬಿಟ್ಟಿದ್ದೀರಾ, ಇಷ್ಟು ಸಾಕಾಗ್ತದ? ಜಾಸ್ತಿ ಆಯ್ತು. ಫುಲ್ ಹಾಕ್ಬಿಟ್ಟಿಯ ತಾಯಿ. ಹೌದಾ? ಸೊ ನಾನು ಸ್ವಲ್ಪ ಉಪ್ಪು ಜಾಸ್ತಿ ಹಾಕ್ಬಿಡ್ತೀನಿ ಅಂತ ಭಯ, ಯಾಕಂದರೆ ಹಾಕ್ತೀನಿ ಜಾಸ್ತಿ. ಇಷ್ಟು ಉಪ್ಪು ಹಾಕ್ತಿದ್ದೀನಿ, ನೋಡೋಣ. ಬೇಕು ಅಂತಂದ್ರೆ ಬೇಕಾದ್ರೆ ಎಕ್ಸ್ಟ್ರಾ ಹಾಕೋಬೋದು, ಆದರೆ ಜಾಸ್ತಿ ಆದರೆ ತಿನ್ನೋಕ್ಕಾಗಲ್ಲ. ಸೊ ಇದನ್ನ ಹಾಕಿ ಗರ 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 ಇಲ್ಲ, ನೋಡಿ ನೋಡಿ ಸ್ಪೂನ್ ಸ್ವಲ್ಪ ಚಿಕ್ಕದಾಗೋಯ್ತು, ಬಟ್ ಇಟ್ಸ್ ಓಕೆ, ಅಡ್ಜಸ್ಟ್ ಮಾಡ್ಕೊಳ್ಳೋಣ. ಆಹಾ ನೋಡಿ ಗೈಸ್, ಕಲಿಸ್ತಾಳಂತೀವಿ. ಇದಕ್ಕೆ ನಿಂಬೆಹಣ್ಣಿಂದ ಆಯಿತು. ನೆಕ್ಸ್ಟು ಮತ್ತು ಇದಕ್ಕೆ ಸ್ವಲ್ಪ ಸಾಲ್ಟ್, ಬ್ಲ್ಯಾಕ್ ಸಾಲ್ಟ್ ಸ್ವಲ್ಪ. ಅದಾದ್ಮೇಲೆ ಗರಂ ಮಸಾಲ ಸ್ವಲ್ಪ ಹಾಕೊಂತೀನಿ ಅಷ್ಟೇ, ಯಾಕಂದರೆ ಅದಕ್ಕೆ ಏನಂತಾರೆ ಇನ್ನೊಂದು ಪೆಪ್ಪರ್ದೇನೋ ಇದೆಯಲ್ಲ, ಪೆಪ್ಪರ್ ಮತ್ತು ಚಿಕ್ಕೆ ಇಲ್ಲ. ಸೊ ಸ್ವಲ್ಪ ಗರಂ ಮಸಾಲ. ಆಮೇಲೆ ಅಗೇನ್ ಸ್ವಲ್ಪ ಕಾಪಿ ಹಾಕ್ಬೇಕಲ್ಲ, ಹಾಕ್ಬೇಕಲ್ಲ. ಹೇಗೆ ಇವತ್ತು ನಾನು ತೋಪು ಇದಕ್ಕೆ. ಅದೇ ಚಾಟ್ ಮಸಾಲ ನಾನು ಆವಾಗಲೇ ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೆ, ಸ್ವಲ್ಪ ಹಾಕಿದ್ದೀನಿ ಅದನ್ನು. ಇದಕ್ಕೆ ಸ್ವಲ್ಪ ಜಾಸ್ತಿ ಚಾಟ್ ಮಸಾಲ ಒಂದು ಸ್ಪೂನ್ ಹಾಕೊಂತಿದ್ದೀನಿ ನಾನು. ಕಾಲಿಗೆ ಆಗ್ಬೇಕಲ್ಲಿ 10 ರೂಪಾಯಿ ಅಷ್ಟು ಆಗ್ಬಿಟ್ಟಿದೆ. ದುನಿಯಾ ಗಗನಕ್ಕೆ ಇರ್ತಾ ಇದೆ. ಹೌದು. ಸೊ ನೋಡಿ ಹಾಕ್ತೆ. ಇದೇನಿದು ಚಾಟ್ ಮಸಾಲೆ ಇರೋದನ್ನ ಹಾಕಿದ್ದು, ಓಕೆನಾ? ಚಾಟ್ ಮಸಾಲ ಹಾಕಾದ್ಮೇಲೆ ಸಾಲ್ಟ್. ವೆರಿ ಸಾಲ್ಟ್. ಕಣ್ಣಿಸ್ಲಿಲ್ಲ. ನೀವು ಕನ್ನಡ ಮಾತಾಡಿ ದಯವಿಟ್ಟು, ನನಗೆ ಬೇರೆ ಭಾಷೆ ಬರುವುದಿಲ್ಲ. ಕಣ್ಣು ತೋರುದಿಲ್ಲ. ನಾನು ಹೇಳಿದ ಕನ್ನಡ, ತುಳು ಅಲ್ಲ. ಅದು ತುಳುವ ಅಲ್ಲ, ಮಂಗಳೂರು ಕನ್ನಡ. ಅದು ಮಂಗಳೂರು ಕನ್ನಡ. ಇನ್ನೇನು ಕುಂದಾಪುರ ಕನ್ನಡ. ಇವಳು ಫ್ರೆಂಡ್ಸ್ ಎಲ್ಲ ಸೇರಿಸ್ಕೊಂಡು ಕಲ್ತ್ಕೊಂಡ್ಬಿಟ್ಟು ನಂಗೆ ಭಾಳ ಟಾರ್ಚರ್ ಕೊಡೋಕತ್ತಾಳ ಫ್ರೆಂಡ್ಸ್. ಉತ್ತರ ಕನ್ನಡ ಸ್ಲಾಂಗ್. ಸಾಲ್ಟ್ ಹಾಕ್ದೆ. ಸಾಲ್ಟ್ ಇಸ್ ವೆರಿ ಇಂಪಾರ್ಟೆಂಟ್. ನೀವೇನೇ ಮಾಡಿದ್ರು ಮತ್ತೆ ಸಾಲ್ಟ್ ಹಾಕಿದ್ಯಾ? ಇದಕ್ಕೆ ಹಾಕಿಲ್ಲ ಮರ್ರೆ. ಬ್ಲ್ಯಾಕ್ ಸಾಲ್ಟ್ ಹಾಕಿದ್ದೀರಾ ಸ್ವಲ್ಪ? ಸ್ವಲ್ಪ ಹಾಕಿದ್ದು. ಇದಕ್ಕೆ ಸಾಲ್ಟು. ನೀವು ನೀರು ಹಾಕಲ್ವಾ? ಇಲ್ಲ ನೋಡ್ತೀರಾ ಹೆಂಗ್ ಮಾಡ್ತೀನಿ ಅಂತ. ಸೊ ಗೈಸ್, ಆನಿಯನ್ ಇದಕ್ಕೂ ಮಿಕ್ಸ್ ಮಾಡಬೇಕಿತ್ತು. ಆನಿಯನ್ ಸ್ವಲ್ಪ. ಹೌದು, ಎಲ್ಲ ಮಿಕ್ಸ್ ಮಾಡೋದನ್ನು ಕೊಡ್ತಿದ್ವಿ ಸ್ವಲ್ಪ. ಆನಿಯನ್ ಹಾಕಿ ಇದಕ್ಕೆ ಅದನ್ನು ಲಾಸ್ಟ್ ಮಾಡೋಣ ಅನ್ಕೊಂಡೆ, ಏನಿಯನ್. ಬಟ್ ನಾವು ಇಂಡಿಯನ್ ಆಕ್ಸೆಂಟ್ನೇ ಯೂಸ್ ಮಾಡೋದು. ಪುದೀನಾ ಕೊತ್ತಂಬರಿ ಅದನ್ನ ಹಾಕಿ ಅದಕ್ಕಷ್ಟು ಹಾಕಿ ಗೈಸ್. ಮಿಕ್ಕಿರೋ ಪುದೀನಾ ಕೊತ್ತಂಬರಿ ಇದು ಇಲ್ಲಿಗೆ ಹಾಕಿ ಸೇಮ್ ಅದರಲ್ಲೇ ಮಾಡಿರೋದು. ಈರುಳ್ಳಿ ಇವಾಗ ಆ್ಯಡಿಂಗ್ ಈರುಳ್ಳಿ ಓ ಫಾರ್ಗಾಟನ್. ಏನು ಹೇಳು, ಇದು ತುಂಬ ಮುಖ್ಯ. ಹುಣಸೆ ನೀರು. ಹುಣಸೆ ಹಣ್ಣಿನ ನೀರು. ಇಷ್ಟು ಪ್ರಮಾಣಕ್ಕೆ ಇಷ್ಟು ಹಾಕಿದ್ದೀನಿ, ಇನ್ನೊಂದಿಷ್ಟು ಮಿಕ್ಸ್ತೀನಿ ನೋಡೋಣ ಆಮೇಲೆ. ಸೊ ಇವಾಗ ಏನಂದ್ರೆ ರಿಯಾಕ್ಷನ್ ಕೊಡಂಗಿಲ್ಲ ನೀನು. ಓಕೆ ಕಾಣಿಸ್ತಿದೆ. ಸರಿ ನೀರನ್ನ ಹೆಚ್ಚು ಮಿಕ್ಸ್ ಮಾಡಿದೆ.
ಟೇಸ್ಟ್ ಮಾಡ್ಬೇಕ್ರೆ ಸೀರಿಯಸ್ಲಿ ಚೆನ್ನಾಗಿದೆ. ಹಿಂಗೆ ತಗೋ. ಇಲ್ಲ ಸುಳ್ಳು ಖಾರ ಚೆನ್ನಾಗಿದೆ ಗೈಸ್. ಏ ಹುಣಸೆಹಣ್ಣಿನ ರಸ ಹಾಕ್ತೀನಿ. ಗೋಲ್ಗಪ್ಪಾದ ಗೋಳು. ಗೋಳೇ ಗೋಳು. ಇಲ್ಲ ಇಲ್ಲಪ್ಪ ಚೆನ್ನಾಗಿದೆ. ನೀನು ಸುಳ್ಳು ಹೇಳ್ಬಾರ್ದಂಗಿಲ್ಲ. ಸುಳ್ಳು ಹೇಳ್ಬಾರ್ದು ಮಾಮ್. ದೇವ್ರ ಕಣ್ ಕಿತ್ಕೋಗ್ತಾನೆ. ಹ್ಮ್. ಸುಳ್ಳು ಹೇಳಿದ್ರೆ ಇಲ್ಲ ನಾನು ಸುಳ್ಳು ಹೇಳ್ತಿಲ್ಲ. ಓಕೆ ಇವಾಗ ನೋಡ್ತೀನಿ. ಹುಳಿ ಒಂದು ಓಕೆ. ನಿಂಬೆಹಣ್ಣು ಹಾಕ್ಲೇ ಹೇಳು ಇನ್ನೊಂದು ಸ್ವಲ್ಪ. ನೀನು ತಿನ್ಬೇಕು ಕೊಡಬೇಕು. ನಾನು ಚೂರು ಹಾಕ್ಬಿಡ್ತೀನಿ. ಈ ಥರ ಅವಾಗ ಇದಾಗುತ್ತೆ ಗೈಸ್. ನೀವಂತ ಹೆದರ್ಕೋಬಾರ್ದು. ಮ್ಯಾನೇಜ್ ಮಾಡ್ಬೇಕು, ಎಲ್ಲನೂ ಮ್ಯಾನೇಜ್ ಮಾಡಬೇಕು. ನೋಡಿ ಯಾರು ಪರ್ಫೆಕ್ಟ್ ಇಡಲ್ಲ ಯಾವ್ದ್ರಲ್ಲೂ. ಆಫ್ ಕೋರ್ಸ್. ಅದಾಯ್ತಂತ ಇದು ತಿರುಗಿಸ್ತೀರಿ ಒಳ್ಳೆ ಏನಿದು ಪಾನಿ ಸುಳಿ. ಸೊ ಗೈಸ್ ರೆಡಿ ಆಯಿತು. ಸೊ ಇವಾಗ ರಿಯಲ್ ಚಾಲೆಂಜ್ ಸ್ಟಾರ್ಟ್ ಆಗುತ್ತೆ. ಯಾರು ಜಾಸ್ತಿ ತಿಂತಾರೆ ನೋಡೋಣ. ಅಫ್ಕೋರ್ಸ್ ನೀನೇ ತಿಂತ್ಯಾ? ಇಲ್ಲ, ನೀನು ನನಗೆ ಚಾಲೆಂಜ್ ಮಾಡಬೇಕು. ನೀನೇ ತಿಂತ್ಯಾ? ಗೋಲ್ಗಪ್ಪ ಬ್ರೋ, ಇದು ಪಾನಿಪುರಿ. ಇದು ನಮ್ಮ ಹೆಣ್ಮಕ್ಳು ಫೇವ್ರೇಟ್. ರೆಡಿನಾ ಚಾಲೆಂಜ್ಗೆ? ಯಾ ಅಕ್ಸೆಪ್ಟೆಡ್. ಏನು ಹೇಳ್ತಾರದು? ಸಾವು ಮಾರ್ರೆ. ನಾನು ತಿನ್ನೋದ್ರ ಬಗ್ಗೆ ಪುರಿ ಅಲ್ಲಪ್ಪ. ಏನೋ ಹೇಳ್ತಾರಲ್ಲ ಪೂರಿ ಇದನ್ನ ಮಧ್ಯೆ ಇಟ್ಕೊಬಿಡೋಣ. ಓಕೆನಾ? ನೀನು ಎತ್ಕೊಂತೀನಿ, ನಾನು ಎತ್ಕೊಂತಿರ್ತೀನಿ. ಯಾರು ಸರಿ ಸೊ ಇದು ನನ್ನ ಫಸ್ಟ್ ಪೂರಿ. ಬೂರಿ ಸಿಹಿ ಕೈ ಚಂದ್ರು ಹೀಗೆ ಡಿಪ್ ಮಾಡ. ಸೂಪರಾ? ಪರವಾಗಿಲ್ಲ, ನನಗೂ ವಿದ್ಯೆಗಳವೆ. ನಿನ್ನ ಸಹಾಯ ಇಲ್ಲದೆ ಇಲ್ಲ. ನೈಸ್, ಚೆನ್ನಾಗಿದೆ. ನಂದೊಂದು ಪೂರಿ, ನಿಂದು ಒಂದು ಪೂರಿ. ನಾಲ್ಕನೇದು, ಮೂರನೇದು ಗೈಸ್. ಅವಳಿಗೆ ಹೋಯ್ತು ಮರೆಯ ಹೋಯ್ತು. ತಿನ್ನಕ್ಕೂ ಶಕ್ತಿ ಇಲ್ಲ, ತಿನ್ನೋದು ಇಲ್ಲ. ಅದು ಸ್ಲಿಪ್ ಆಯ್ತು. ಇರು ಆಯ್ತು, ಸಮಾಧಾನ. ನೋಡಿ ನಾನು ಎತ್ಕೊಳಕ್ಕೂ ಬಿಡಲ್ಲ ಮಾರೆ ಅವಳು. ಹೊಟ್ಟೆ ಕಿಚ್ಚು ನಾನು ಜಾಸ್ತಿ ತಿಂತೀನಿ. ಹೊಟ್ಟೆ ಕಿಚ್ಚಲಪ್ಪ, ಖುಷಿನೇ. ನಂಗೆ ತಿನ್ನಕ್ಕಾಗ್ದಿರೋದು ನೀನಾದ್ರೂ ತಿಂತೀಯ ಅಂತ. ಸುಳ್ಳು ಹೇಳ್ತಾಳೆ ಗೈಸ್ ಆಕ್ಚುಲಿ. ಆ ಥರ ಅಲ್ಲ, ಬೇರೆ ದಿನಗಳಲ್ಲಿ ನನಗೆ ಬೇರೆ ದಿನಗಳಲ್ಲೆಲ್ಲ ಹಾಕಿರಿ. ಇದು ನಾನು ಇವಾಗಲ್ಲ, ಇವಾಗ ನಂದು ಎಷ್ಟನೇದು? ಈಗ 4ನೇದು. ನಾನು ಇದು 6ನೇದೇನೋ. ಎಳಿತಾವಳಲ್ಲೇ. ಹೊಟ್ಟೆ ನೋವು ಬರಲ್ಲ ತಾನೆ? ನೀನು ತಿನ್ನೋದ್ರ ಮೇಲೆ ಡಿಪೆಂಡ್. ನೀನು ಅನ್ಕೊಂಡು ಬರುತ್ತೆ ಅಂತ ಅನ್ಕೊಂಡು ತಿಂದರೆ ಬರುತ್ತೆ, ಬರಲ್ಲ. ಚೆನ್ನಾಗಿ
ನಂಗೆ ತಿನ್ನಕ್ಕಾಗಲ್ಲ ಅಂತ ಹೊಟ್ಟೆ ಕಿಚ್ಚು ಹುಡುಗಿ. ನನ್ನ ಜೊತೆ ಸರಿ ಸಮಾನವಾಗಿ ಹೋಗ್ಬೇಕು. ನಿನ್ ಜೊತೆ ಎಲ್ಲ ಕಾಯ್ಕೊಂಡು ತಿನ್ನೋಕೆ ನನ್ಗೆ ಇಂಟ್ರೆಸ್ಟೇ ಹೋಗ್ಬಿಡುತ್ತೆ. ತೊಳಿತಾ ಇರಿ ಥರ ತಿಂತಾ ಇರಿ. ಪಾನಿಪುರಿ ಐ ಆಮ್ ಡನ್. ನನ್ನ ಲೆಕ್ಕ ತಪ್ಪಾಯ್ತು. ಇಂಥವ್ರ ಜೊತೆಲ್ಲ ಕಾಂಪಿಟೇಷನ್ ಮಾಡಬಾರ್ದು. ವೇಸ್ಟ್. ಇಂಥವ್ರ ಜೊತೆ ಮುಕ್ಕೊಳ್ಳೇಬಾರ್ದು. ಫಸ್ಟ್ ಆಫ್ ಆಲ್ ನಮಗೆಲ್ಲ ಅವರು ಸರಿಸಾಟಿನೇ ಅಲ್ಲ. ಆಬ್ವಿಯಸ್ಲಿ ಆ ಡೈಲಾಗ್ ನಂದದು. ನಮಗೆಲ್ಲ ಸರಿಸಾಟಿನೇ ಅಲ್ಲ. ನಮ್ಮ ಲೆವೆಲ್ಗೆ ತಿನ್ನೋರ್ನ ನೋಡಬೇಕು. ನಮ್ಮ ಲೆವೆಲ್ಗೆ ತಿನ್ನೋರ್ನ ನೋಡಬೇಕು. ನಮ್ಮ ಲೆವೆಲ್ಗೆ ತಿನ್ನೋರ್ನ ನೋಡಬೇಕು. ಯಾ ಚೆನ್ನಾಗಿದ್ದೀರಾ? ಎಸ್, ನನ್ನ ವಿಶ್ ಫುಲ್ಫಿಲ್ ಆಗೋಯ್ತು. ಚೆನ್ನಾಗಿತ್ತಲ್ಲ? ಏನೋ ಹೆಂಗೋ ಮಾಡಿದ್ರು. ಚೆನ್ನಾಗಿ ಬರುತ್ತಂತ ಸೀರಿಯಸ್ಲಿ ಅನ್ಕೊಂಡಿರ್ಲಿಲ್ಲ. ಬಟ್ ಚೆನ್ನಾಗಿ ಬಂದಿದೆ. ಒಂದ್ ಸ್ವಲ್ಪ ಅಂದ್ರೆ ಬೇರೆಯವ್ರಿಗೆ ತಿನ್ನೋರಿಗೆ ನಮ್ಗೆ ಖಾರ ಕರೆಕ್ಟ್ ಆಗಿದೆ. ಒಂಚೂರು ಖಾರ ಜಾಸ್ತಿ ಆಯ್ತು, ಬಿಟ್ರೆ ಎವ್ರಿಥಿಂಗ್ ಪರ್ಫೆಕ್ಟ್. ನಮ್ಮಲ್ಲಿ ಗೆದ್ದಿರೋದು ಪ್ರಥಮ ಸ್ಥಾನ ಪಡೆದ ಮೇಘನಾ ಡಿ ಅವರಿಗೆ ಇದು ಪಾನಿ ಕುಡಿಯಕ್ಕೆ ಕೊಡ್ತಾ ಇದ್ದೀನಿ. ಇಂಥವೆಲ್ಲ ಇಂಥ ಸ್ನೇಹ ಮಾಡ್ಬಿಟ್ಟು ಅನ್ಭವಿಸ್ಬೇಕು. ನಾನು ಇದನ್ನೆಲ್ಲ ಅನ್ಭವಿಸ್ಬೇಕು. ಪ್ರಥಮ ಸ್ಥಾನ ಪಡೆದಿದ್ದಾಳೆ. ಆಹಾ, ಇನ್ನೆರಡವು ಗಂಟಲಿಗೆ ಹೊಡಿತೈತೆ ಖಾರ. ಏನಾಗಲ್ಲ. ಸೊ ಇಲ್ಲಿಗೆ ಈ ಚಾಲೆಂಜ್ ಕಂಪ್ಲೀಟ್ ಆಗಿ ವಿಡಿಯೋನ ಎಂಡ್ ಮಾಡೋ ಟೈಮ್ ಬಂತು. ಈಗ ನಮ್ಮ ಮೇಘನಾಡಿ ಅವರು ರೆಸಿಪಿದು ರೀಕ್ಯಾಪ್ ಹೇಳ್ತಾರೆ. ಮೊದಲಿಗೆ ಹುಣಸೆ ಹಣ್ಣನ್ನು ನೆನೆ ಹಾಕಿ, ಅದಾದ್ಮೇಲೆ ಫಸ್ಟ್ ಏನೇನು ಇಂಗ್ರೀಡಿಯೆಂಟ್ ಬೇಕು ಅದನ್ನ ಹೇಳು. ಬೇಸಿಕ್ ಇನ್ ಸ್ಟಾರ್ಟ್ ಮಾಡಿ ಮತ್ತೆ. ಓಕೆ ನಿಮ್ಗೆ ಬೇಕಾ ಏನಿದು ಗೋಲ್ಗಪ್ಪ ಮಾಡಕ್ಕೆ? ನಾನೇ ಹೇಳ್ತೀನಿ. ಗೋಲ್ಗಪ್ಪ ಮಾಡಿ ನೋ ಇಲ್ಲ ಆಯ್ತು. ಸ್ಟಫ್ ಮಾಡಕ್ಕೆ ಏನ್ ಬೇಕು ನಾನು ಹೇಳ್ತೀನಿ. ಪಾನಿ ಮಾಡಕ್ಕೆ ಫಸ್ಟ್ ಎಲ್ಲದಕ್ಕೂ ಇಂಗ್ರೀಡಿಯೆಂಟ್ಸ್ ಏನ್ ಬೇಕಂತ ಹೇಳ್ಬಿಟ್ರೆ, ಓಕೆ. ಪುದೀನ ಸೊಪ್ಪು ಬೇಕು, ಕೊತ್ತಂಬರಿ ಸೊಪ್ಪು ಬೇಕು, ಪೂರಿ ಬೇಕು. ಅದೇನು ಎಣ್ಣೆಯಲ್ಲಿ ಕರಗಿಸ್ಬಿಟ್ಟು ಮಾಡೋದು ಇದೆ, ಅಂದ್ರೆ ತಂದ್ಬಿಟ್ಟು ಎಣ್ಣೆಗೆ ಹಾಕೋದು. ನಾವು ಆಕ್ಚುಲಿ ಟೈಮ್ ಟ್ರೈ ಮಾಡಿದ್ವಿ. ಬಟಾಣಿ, ಪ್ಲೀಸ್ ಕಲರ್ ಏಜೆಂಟ್ ಬಟಾಣಿ ಮಾತ್ರ ತಗೋಬೇಡಿ. ಈರುಳ್ಳಿ, ಆಮೇಲೆ ಬ್ಲ್ಯಾಕ್ ಸಾಲ್ಟು, ಚಿಲ್ಲಿ ಪೌಡರ್, ಗರಂ ಮಸಾಲ, ಚಾಟ್ ಮಸಾಲ, ನಿಂಬೆ ಹುಳಿ, ಹುಣಸೆಹಣ್ಣು ಸಾಕು ಅಲ್ವಾ? ಇಷ್ಟು ಇಂಗ್ರೀಡಿಯೆಂಟ್ಸ್ ಇಟ್ಕೊಂಡು ನೀವು ಸ್ಟಫ್ ಮಾಡಕ್ಕೆ ಬೇಕಾಗಿರೋದು ಆಲೂಗೆಡ್ಡೆ. ಅದನ್ನೇ ಹೇಳಿಲ್ಲ. ಆಲೂಗೆಡ್ಡೆ, ಬಟಾಣಿನ, ಅಥವಾ ನೀವು ಬೆಸ್ಟ್ ಏನಂದ್ರೆ ಹೆಲ್ದಿಯಾಗಿ ನೀವು ಮಾಡ್ಕೊಂತೀರಾ ಅಂತಂದ್ರೆ ಕಡಲೆಕಾಳನ್ನ ತಗೊಂಡು ಫಸ್ಟ್ ಬೇಯಿಸ್ಕೊಳ್ಳಿ. ಅದಾದ್ಮೇಲೆ ನೆಕ್ಸ್ಟ್ ಅದನ್ನ ಸಿಪ್ಪೆ ಎಲ್ಲ ಸುಲ್ಕೊಂಡು ಸ್ಮ್ಯಾಶ್ ಮಾಡ್ಕೊಂಡು ಅದಕ್ಕೆ ಸ್ವಲ್ಪ ಬ್ಲ್ಯಾಕ್ ಸಾಲ್ಟ್ ಮತ್ತೆ ಗರಂ ಮಸಾಲ ಮತ್ತೆ ಚಾಟ್ ಮಸಾಲ ಮತ್ತೆ ಚಿಲ್ಲಿ ಪೌಡರ್ನ ಹಾಕಿ ರಗ ಅಂತ ಮಿಕ್ಸ್ ಮಾಡ್ಕೊಂಡ್ಬಿಡ್ರಿ. ಅದಾದ್ಮೇಲೆ ಸ್ಟಫ್ ಕಂಪ್ಲೀಟೆಡ್. ನೆಕ್ಸ್ಟ್ ಪಾನಿಗೆ ಕೊತ್ತಂಬರಿ ಸೊಪ್ಪು, ಪುದೀನ ಸೊಪ್ಪು, ಶುಂಠಿ ಮತ್ತೆ ಮೆಣಸಿನ್ಕಾಯಿನ ಕರೆಕ್ಟಾಗಿ ನೋಡಿ ಹಾಕೊಳ್ಳಿ. ಮೆಣಸಿನ್ಕಾಯಿ ನಿಂಬೆ ಹಣ್ಣು ಹಾಕೊಂಡು ಗ್ರರ್ ಅಂತ ತಿರುಗಿಸ್ಕೊಳ್ಳಿ. ಅದನ್ನ ಚಟ್ನಿನ ಸೈಡ್ಗೆ ಎತ್ತಿಟ್ಕೊಳ್ಳಿ. ಅದಕ್ಕೆ ಎರಡು ಏನು ಗ್ಲಾಸ್ ವಾಟರ್ ಮತ್ತೆ ಖಾರ ಜಾಸ್ತಿ ಮತ್ತೆ ಜಾಸ್ತಿ ನೀರು ಹಾಕೊಳ್ಳಿ. ಮತ್ತೆ ನಿಂಬೆ ಹಣ್ಣಿನ ರಸ, ಅದಾದ್ಮೇಲೆ ಹುಣಸೆ ಹುಳಿ. ಅದೇ ನಿಂಬೆ ಹಣ್ಣಿನ ರಸ ಅಲ್ಲ, ಫಸ್ಟ್ ಹೇಳಿದೆ ಹುಣಸೆ ರಸ. ಮತ್ತೆ ಅದೇನು ಅದಕ್ಕೂ ಬ್ಲ್ಯಾಕ್ ಸಾಲ್ಟ್, ಸ್ವಲ್ಪ ಪೆಪ್ಪರ್ ಪೌಡರ್, ಮತ್ತೆ ರುಚಿಗೆ ತಕ್ಕಷ್ಟು ಉಪ್ಪು, ಮತ್ತೆ ಅದು ಚಾಟ್ ಮಸಾಲ ಹಾಕೊಂಡು ಅದನ್ನ ತಿರ್ಸ್ಕೊಂಬಿಡಿ. ಅದಕ್ಕೆ ಈರುಳ್ಳಿ, ಪುದೀನ ಮತ್ತೆ ಕೊತ್ತಂಬರಿ ಚಾಪ್ ಮಾಡಿ ಹಾಕೊಳ್ಳಿ. ಸ್ಟಫ್ಗೂ ಅಷ್ಟೇ. ಡೆಕೋರೇಷನ್ಗೆ ಅಂತ ಹೇಳ್ತಾರೆ. ಇಲ್ಲ ತಿನ್ನಕ್ಕೇನೆ ಉದುರಿಸ್ಕೊಂತೀವಿ ಅಷ್ಟೇ. ಅದನ್ನ ಸ್ಟಫ್ಗೂ ಅಷ್ಟೇ. ಈರುಳ್ಳಿನ ಮತ್ತೆ ಪುದೀನ ಕೊತ್ತಂಬರಿ ಚಾಪ್ ಮಾಡಿಬಿಟ್ಟು ಹಾಕೊಳ್ಳಿ. ಸವಿಯಲು ಸಿದ್ಧ. ಪುರಿ ಎತ್ಕೊಂಡು ಹಾಕೊಂಡು ತಿನ್ಕೊಂಬಿಡಿ. ಮುಗ್ಸನಾ? ಯಾ ಹೇಳ್ಬಿಡ್ ನೀನು. ಓಕೆ, ಇಲ್ಲಿಗೆ ನಮ್ಮ ಚಾಲೆಂಜ್
ಅಂದರೆ ಇವಾಗ ಚಾಲೆಂಜ್ ಅಂತ ಮಾಡಿದ್ದು, ಬಟ್ ಪಾನಿಪುರಿ ತಿನ್ನಬೇಕು ಅಂತ ಆಸೆ ಆಗೋಗಿತ್ತು. ಓಕೆನಾ, ಸೊ ತಿಂದು ಮುಗಿಸಿದ್ವಿ. ಇಲ್ಲಿಗೆ ನಮ್ಮ ಬ್ಲಾಗ್ ಕಂಪ್ಲೀಟ್ ಆಗುತ್ತೆ. ಪ್ಲೀಸ್ ಡೂ ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಅವರ್ ಚಾನಲ್ ಆ್ಯಂಡ್ ಪ್ಲೀಸ್ ಸಪೋರ್ಟ್ ಅಸ್ ಗೈಸ್. ಥ್ಯಾಂಕ್ ಯು. Tin 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 tin.